ಎಲ್ಲ ಇವನ ಯಾಕಯ್ಯ ನಗ್ತಾ ಇದ್ಯಾ? ನೀನಿಲ್ಲಿ ಕೊಟ್ಟಿರೋ ಜವಾಬ್ದಾರಿಗೆ ತಕ್ಕ ಹಾಗೆ ಘನತೆಯಿಂದ ಮಾತಾಡ್ತಾ ಇಲ್ಲ. ನನಗೆ ಘನತೆ ಬಗ್ಗೆ ಹೇಳ್ಕೊಡ್ತೀಯಾ? ನಿನಗಿಂತ ಯಾವ ವಿಷಯದಲ್ಲೂ ಕಡಿಮೆ ಇಲ್ಲ ನಾನು. ನಾನೀಗ ಮಹಾಪಂಡಿತ, ಅದಕ್ಕೆ ನಾನೀಗ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀನಿ. ಪಂಡಿತರು ಯಾರು ತಮಗೆ ತಾವೇ ಹೀಗೆ ಹೊಗಳ್ಕೊಳ್ಳೋದಿಲ್ಲ. ಅವ್ರ ಮುಖಲಕ್ಷಣ, ನಡೆ ಅವರ ಪಾಂಡಿತ್ಯವನ್ನ ತಿಳಿಸ್ಕೊಡುತ್ತೆ. ಅಂದ್ರೆ ನನ್ನ ಮುಖ ಲಕ್ಷಣ ಸರಿ ಇಲ್ವಾ ಗೋವಿಂದ? ಸರಸ್ವತಿ ನನ್ನ ನಾಲ್ಗೆ ಮೇಲೆ ನೆಲೆಸಿದಾಳೆ. ಬೇಕಾದ್ರೆ ವಾದಕ್ ಬಾ, ನೋಡೋಣ ನಾನಾ ನೀನಾ ಅಂತ. ನಿನ್ನ ಮಾತು ಕೇಳ್ತಾ ಇದ್ರೆ ಕತ್ತೆ ಮತ್ತು ನರಿ ಜಗಳದ ಕಥೆ ನೆನಪಾಗುತ್ತೆ. ಆ ಕತೆ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಒಂದು ವಿಷಯಕ್ಕೆ ನರಿ ಮತ್ತೆ ಕತ್ತೆ ಮಧ್ಯೆ ಜಗಳ ಆಗುತ್ತೆ. ಇಬ್ರು ನಾನೇ ಸರಿ ಅಂತ ವಾದ ಮಾಡುತ್ತೆ. ಆ ವಿಷಯ ರಾಜನ್ವರೆಗೂ ಹೋಗುತ್ತೆ. ರಾಜ ನರಿದೇ ಸತ್ಯ ಅಂತ ಗೊತ್ತಿದ್ರು ನರಿಗೆ ಶಿಕ್ಷೆ ಕೊಡ್ತಾನೆ. ಆಗ ನರಿ ನನಗೆ ಯಾಕೆ ಶಿಕ್ಷೆ ಅಂತ ಕೇಳಿದಾಗ ರಾಜ ಹೀಗೆ ಹೇಳ್ತಾನೆ, ಕತ್ತೆ ಮೂರ್ಖ ಅಂತ ಗೊತ್ತಿದ್ದು ಅದ್ರ ಜೊತೆ ವಾದ ಮಾಡಿ ನನ್ನ ಸಮಯನ ವ್ಯರ್ಥ ಮಾಡಿದ್ಯಾ, ಅದಕ್ಕೆ ನಿನಗೆ ಶಿಕ್ಷೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ವಾ ಕಥೆ? ಹೌದು, ಇಷ್ಟೇ ಕಥೆ. ನಾನು ಇದನ್ನೇ ನಿನಗೆ ನೆನಪಿಸೋಕೆ ಹೊರಟಿದ್ದೆ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.